ಹಲೋ ನಮಸ್ಕಾರ ಎಲ್ರಿಗೂ. ಹಾಯ್ ಫ್ರೆಂಡ್ಸ್, ನಾವಿವತ್ತಿದ್ದೀವಿ ಫಿಲಿಪೀನ್ಸಲ್ಲಿ. ನಿನ್ನೆ ನೈಟು ಬ್ಯಾಂಗ್ಳೂರಿಂದ ಫ್ಲೈಟ್ ಹತ್ತಿ ಇವತ್ತು ಬೆಳಿಗ್ಗೆ ಫಿಲಿಪೀನ್ಸ್ ರೀಚ್ ಆಗಿದ್ದೀವಿ. ಮಲೇಷ್ಯಾ ಏರ್ಲೈನ್ಸ್ ಕನೆಕ್ಟೆಡ್ ಫ್ಲೈಟಲ್ಲಿ ಬಂದಿರೋದು. ಲಾಂಗ್ ಜರ್ನಿ ಆಯಿತು, 11 ಗಂಟೆ ತಗೊಳ್ತು ಫಿಲಿಪೀನ್ಸ್ ಬರೋ ತನಕ. ಇಷ್ಟೆಲ್ಲ ಆದಮೇಲೆ ಒಂದು ಏನಾಗಿದೆ ಅಂದರೆ ನಮ್ಮದು ಲಗೇಜ್ ಕೋಲಾಲಂಪುರಲ್ಲೇ ಬಿಟ್ಬಿಟ್ಟಿದ್ದಾರೆ ಏರ್ಲೈನ್ಸ್ ಅವರು. ನಾಳೆ ಬೆಳಿಗ್ಗೆ ರೀಚ್ ಆಗುತ್ತೆ ಅಂತ ಹೇಳಿದ್ರು. ನೋಡಬೇಕು, ಫಾರ್ ದ ಡೇ ಇದೊಂದೇ ಇರೋದು, ಏನಿಲ್ಲ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ನಮ್ಮದು ಡೇ 2 ಇನ್ ಫಿಲಿಪೀನ್ಸ್. ನಾವಿವತ್ತು ಮೋಲ್ಬೋಲ್ ಸಿಟಿಗೆ ಹೋಗ್ತಿದ್ದೀವಿ ಸೇಬುಯಿಂದ. ಇದಕ್ಕೆ 3 ಗಂಟೆ ಬೇಕಾಗತ್ತೆ. ಸೊ ಇಲ್ಲೀಗ 7 ಗಂಟೆ ಆಗಿದೆ ಬೆಳಿಗ್ಗೆ. ನಾವು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ 2 ಆ್ಯಕ್ಟಿವಿಟಿ ಇದೆ ಇವತ್ತು. ಒಂದು ವಾಟರ್ ಕ್ಯಾನೋನಿಂಗ್ ಮತ್ತು ಇನ್ನೊಂದು ಸಾರ್ಡಿನ್ ರನ್ ಅಂತ. ನೋಡೋಣ, ಫುಲ್ ಅಡ್ವೆಂಚರಸ್ ಡೇ ಆಗಿರುತ್ತೆ. ಲೆಟ್ಸ್ ಗೋ. ಅನಿಸ್ತಿದ್ದು ಇದೆ ನಮ್ಮದು ಸ್ನಾರ್ಕ್ಲಿಂಗ್ ಸ್ಪಾಟ್ ಇದೆ. ಯಸ್, ಸಾರ್ಡಿನ್ ರನ್. ಹಲೋ, ಸ್ನಾರ್ಕ್ಲಿಂಗಿಗೆ ಎಲ್ಲ ಸೆಟ್ ಆಗಿದ್ದೀವಿ. ಈಗ ಹೋಗೋದಂತೆ ಬಾಕಿ. ಚಳಿ ಇದೆ, ತುಂಬ ಕೋಲ್ಡ್ ಇದೆ ವಾಟರ್. ಕವಾಸನ್ ಫಾಲ್ಸ್ ವಾಟರ್ ಕ್ಯಾನ್ಯೋನರಿಂಗ್. ಸೊ ಇವಾಗ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಒಂದು 10 ಮಿನಿಟ್ಸ್ ಆಗುತ್ತೆ. ಲೆಟ್ಸ್ ಸಿ. ಜಿಪ್ ಲೈನ್ ಮುಗಿಸಿ ಇವಾಗ ವಾಟರ್ ಕ್ಯಾನೋಯಿಂಗ್ ಹೋಗ್ತಾ ಇದ್ದೀವಿ. 7 ಮೀಟರ್ಸ್, 5 ಮೀಟರ್ ಮತ್ತು 4 ಮೀಟರ್ಸ್ ಜಂಪ್ ಇದೆ. ಸೊ ಎಕ್ಸೈಟೆಡ್. ನೋಡೋಣ. ಆ್ಯಕ್ಚುಲಿ ಚೆನ್ನಾಗಿ ಆಗ್ತಾ ಇದೆ. ಫಿಲಿಪೀನ್ಸ್ ಡೇ 2 ನಮ್ಮದು ಫುಲ್ ಅಡ್ವೆಂಚರಸ್ ಸಿಕ್ತು. ಇಲ್ಲಿ ಜಿಪ್ ಲೈನ್ ಮಾಡಿ ತುಂಬ ಖುಷಿ ಆಯಿತು. 1 ಕಿಲೋಮೀಟರ್ ಸಿಕ್ತು. 1 ಕಿಲೋಮೀಟರ್ ಜಿಪ್ ಲೈನ್ ಮತ್ತು ಹೈಟು ಸಕ್ಕತ್ತಾಗಿತ್ತು. ನಿನ್ನೆ ಸ್ವಲ್ಪ ವ್ಯೂ ಚೆನ್ನಾಗಿತ್ತು. ಮೌಂಟೇನ್ಸು, ಬೀಚ್ ವ್ಯೂ ಎಲ್ಲ ಮಿಕ್ಸ್ಡ್ ಅಪ್ ಇತ್ತು. ಚೆನ್ನಾಗಿತ್ತು. ನೋಡೋಣ ಇವಾಗ. ನೀವು ಫಿಲಿಪೀನ್ಸಿಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. Patrick. Hold your best, hold your best. Hold your best, hold your best.
go back. Okay, ready? Okay, ready? 3, 2, 1. Okay, ready? Okay, 3, 2, 1. All good? ಫೈನಲಿ ಸಕ್ಕತ್ತಾಗಿತ್ತು. ಇವತ್ತಿಂದ ಅಡ್ವೆಂಚರ್ ಡೇ ಮುಗೀತು. ಇನ್ನು ವಾಪಸ್ಸು ಬಸ್ಸಿಗೆ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಆ್ಯಕ್ಚುಲಿ ಡೇ 3 ಇನ್ ಫಿಲಿಪೀನ್ಸ್. ಇವತ್ತು ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ತಗೊಂಡು ಇವಾಗ ಬೊರಾಕೈ ಐಲ್ಯಾಂಡ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಇಂಟರ್ನಲ್ ಟ್ರಾನ್ಸ್ಫರ್ ತಗೊಂಡು ಹೋಟೆಲಿಗೆ ರೀಚ್ ಆಗಿದ್ದೀವಿ. ಇವಾಗ ಚೆಕ್-ಇನ್ ಸ್ವಲ್ಪ ಡಿಲೇ ಆಗ್ತಾ ಇದೆ ಬಿಕಾಸ್ ಎಕ್ಸಾಕ್ಟ್ ಚೆಕ್-ಇನ್ ಇರೋದು 2 PM ಬಟ್ ನಾವು ಇಲ್ಲಿ 9 AM ರೀಚ್ ಆಗಿಬಿಟ್ಟಿದ್ದೀವಿ. ಬೇಸಿಕಲಿ ಪ್ಲ್ಯಾನ್ ಏನೂ ಇಲ್ಲ ಇವತ್ತು. ಇಲ್ಲೇ ಸುಮ್ಮನೆ ಐಲ್ಯಾಂಡ್ ವಾಕ್ ಮಾಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ಚೆನ್ನಾಗಿರೋ ಬೀಚಸ್ ಇದೆ, ಅದನ್ನ ವಿಸಿಟ್ ಮಾಡಿ ನೆಕ್ಸ್ಟು ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ನಾವು ಕೊರೋನ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಸ್ಟೇ ಚೆಕ್-ಇನ್ನೇ ಆಗಿಲ್ಲ. 12 o'clock ಆಗುತ್ತೆ ಅಂತ ಹೇಳಿದ್ರು. ಸುಮ್ಮನೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸ್ಟೇಷನ್ 1 ಬೀಚ್ ವಿಸಿಟ್ ಮಾಡಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ ಬಿಸಿಲು ಹೊಡಿತಾ ಇದೆ. ಸೂರ್ಯ ಬಂದ್ಬಿಟ್ಟು ನೆತ್ತಿ ಮೇಲ್ಗಡೆ ಸ್ಟ್ರಾ ಹಾಕ್ಕೊಂಡು ಜ್ಯೂಸ್ ಹೀರ್ತಾ ಇದ್ದಾನೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ ಸನ್ಸೆಟ್. ಇನ್ನು ಸ್ವಲ್ಪ ಟೈಮ್ ಆಗ್ಬೇಕು ಅನ್ಸುತ್ತೆ. ಇಲ್ಲಿ ಸನ್ಸೆಟ್ ಟೈಮ್ ಇರೋದು 5:50, ಈಗ 5:45 ಆಗಿದೆ. ಅದಕ್ಕೆ ಆ್ಯಕ್ಚುಲಿ ಸೂರ್ಯ ಕಾಣಿಸ್ತಾ ಇಲ್ಲ, ಬಟ್ ಕಲರ್ಸ್ ಬರ್ತಾ ಇದೆ ಸ್ಕೈಯಲ್ಲಿ. ಎಸ್, ಫೈನಲಿ ಸನ್ಸೆಟ್ ಕಾಣಿಸ್ತಾ ಇದೆ, ಸೂರ್ಯ ಬರ್ತಾ ಇದ್ದಾನೆ.